ನಮಸ್ಕಾರ. ಒಂದು ಪ್ರಶ್ನೆ. ನಿಮ್ಮ ಜೀವನದಲ್ಲಿ ನೀವು ಮೊದಲ ಸಲ ಯಾವ ಮಾದರಿ ಅಥವಾ ಯಾರ ಮಾದರಿ ನೋಡಿ ಬದಲಾಗಿದ್ದೀರಾ? ಅಪ್ಪ ಮಾಡಿದ ಕೆಲಸ, ಗುರು ತೋರಿದ ದಾರಿ, ಅಥವಾ ಒಬ್ಬ ನಾಯಕನ ಒಂದು ನಿರ್ಧಾರ? ಕುರುಕ್ಷೇತ್ರ ರಣಭೂಮಿಯಲ್ಲಿ ಶ್ರೀಕೃಷ್ಣ ಈ ಸತ್ಯವನ್ನ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 21 ಹೇಳಿದ್ದಾನೆ. ಶ್ರೇಷ್ಠ ಪುರುಷನ ಆಚರಣೆ ಜಗತ್ತಿಗೆ ಹೇಗೆ ಮಾದರಿಯಾಗುತ್ತೆ ಅಂತ. ಶ್ಲೋಕ ಹೀಗಿದೆ: ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೀತದೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. 1940ರ ದಶಕ. ರಾಜಸ್ಥಾನದ ಒಂದು ಬರದ ಊರು. ಬಾವಿ ಬತ್ತಿ ಹೋಗಿತ್ತು. ಜನ ನೀರಿಗೋಸ್ಕರ ಜಗಳ ಆಡ್ತಾ ಇದ್ರು. ಊರಿನ ಸರಪಂಚ ಒಂದು ಸಭೆ ಕರೆದ. ನೀರು ಉಳಿಸಿ ಅಂತ ಹೇಳ್ದ. ಜನ ಅವನ ಮಾತು ಕೇಳಿ ನಕ್ರು. ಮಾರನೇ ದಿನ ಬೆಳಗ್ಗೆ 4 ಗಂಟೆಗೆ ಆ ಸರಪಂಚ ಒಂದೇ ಒಂದು ಮಣ್ಣಿನ ಮಡಕೆ ನೀರು ತಂದ. ಊರಿನ ಮುಂದಿನ ಕಟ್ಟೆ ಮೇಲೆ ಕೂತ್ಕೊಂಡ. ಆ ಒಂದೇ ಮಡಿಕೆ ನೀರಿನಲ್ಲಿ ತಲೆ ಸ್ನಾನ ಮಾಡ್ದ. ಎಲ್ಲರೂ ನೋಡುತ್ತಿರುವಾಗ ಮಾತಿಲ್ಲ, ಭಾಷಣ ಇಲ್ಲ. 1 ವಾರದಲ್ಲಿ ಇಡೀ ಊರು ನೀರು ಉಳಿಸೋಕೆ ಆರಂಭಿಸಿತ್ತು. ಯಾಕೆ ಅಂದರೆ ಅವನ ಆಚರಣೆ ಭಾಷಣಕ್ಕಿಂತ ಜೋರಾಗಿ ಮಾತಾಡಿತ್ತು. ಅದೇ ಪ್ರಮಾಣ, ಅದೇ ಶ್ಲೋಕ 21ರ ಸಾರ. ಶ್ರೇಷ್ಠ ಪುರುಷ ಭಾಷಣ ಕೊಡೋದಿಲ್ಲ, ಆಚರಣೆ ತೋರಿಸ್ತಾನೆ ಅಂತ. 1920ರ ಭಾರತ. ಬ್ರಿಟಿಷರ ಬಟ್ಟೆ ಅಂಗಡಿಗಳು ದೇಶ ತುಂಬ ತುಂಬಿದ್ವು. ಭಾರತದ ನೇಕಾರರು ಹಸಿವಿನಿಂದ ನರಳುತ್ತಾ ಇದ್ರು. ಮಹಾತ್ಮ ಗಾಂಧಿ ಮೊದಲ ಬಾರಿ ಒಂದು ಹಳ್ಳಿಗೆ ಹೋದಾಗ ಕಂಡಿದ್ದು. ಅಲ್ಲಿ ಒಂದು ಮಗ್ಗ ಕೂಡ ಓಡ್ತಾ ಇರಲಿಲ್ಲ. ಗಾಂಧಿ ಭಾಷಣ ಕೊಡಬಹುದಾಗಿತ್ತು, ಚರಕ ತಿರುಗಿಸಿ ಅಂತ. ಆದರೆ ಅವರು ಹಾಗೆ ಮಾಡಲಿಲ್ಲ. ಅವರು ಸ್ವತಃ ಸಾಬರಮತಿ ಆಶ್ರಮದಲ್ಲಿ ಪ್ರತಿದಿನ ಬೆಳಗ್ಗೆ ಚರಕ ತಿರುಗಿಸೋಕೆ ಶುರು ಮಾಡಿದರು. ಒಬ್ಬ ಬ್ಯಾರಿಸ್ಟರ್, ರಾಷ್ಟ್ರೀಯ ನಾಯಕ, ಮಣ್ಣಿನ ನೆಲದ ಮೇಲೆ ಕೂತ್ಕೊಂಡು ನೂಲು ತೆಗೀತಿದ್ದಾನೆ. ಇದು ಸುದ್ದಿ ಹಬ್ಬಿತು ಭಾರತದ ಮೂಲೆ ಮೂಲೆಗೆ. ಇದನ್ನು ಕೇಳಿದಂಥ ಎಲ್ಲ ಭಾರತೀಯರು ಮೂಲೆ ಮೂಲೆಯಲ್ಲೂ ಚರಕ ತಿರುಗಿಸೋಕೆ ಶುರು ಮಾಡಿದರು. ಅವರಿಗೆ ಚರಕ ಬೇಕಾಗಿತ್ತ? ಇಲ್ಲ. ಅವರು ಬಟ್ಟೆ ನೇಯೋಕೆ ಕಲಿಬೇಕಿತ್ತ? ಇಲ್ಲ. ಅವರು ಶ್ರೇಷ್ಠ ಪುರುಷರಾಗಿ ತಮ್ಮ ಆಚರಣೆಯನ್ನು ಪ್ರಮಾಣವಾಗಿ ಮಾಡಿದರು. ಲೋಕ ಅದನ್ನು ಅನುಸರಿಸಿತು. ಚರಕ ಒಂದು ನೂಲಿನ ಉಪಕರಣ ಅಲ್ಲ, ಅದು ಒಂದು ಸಂದೇಶ. ಶ್ಲೋಕ 21 ಜೀವಂತ ಆಗಿತ್ತು. ಶ್ರೀರಾಮ ಪಟ್ಟಾಭಿಷೇಕ ಆದ ದಿನ. ಅಯೋಧ್ಯೆ ಹಬ್ಬದ ನಗರ. ಆದರೆ ರಾಜ್ಯ ಕೋಶ ಖಾಲಿ ಮಾಡಿ ರಾಮ ಮೊದಲ ಕೆಲಸ ಮಾಡಿದ. ಸ್ವತಃ ಬೀದಿಗಿಳಿದು ನಗರ ಸ್ವಚ್ಛ ಮಾಡಿದ. ಮಂತ್ರಿ ಕೇಳಿದ, ಪ್ರಭು, ಇದು ರಾಜನ ಕೆಲಸನಾ ಅಂತ. ಅದಕ್ಕೆ ರಾಮ ಹೇಳ್ದ, ರಾಜನ ಕೆಲಸ ಅಲ್ಲ ಅಂದರೆ ಜನ ಮಾಡೋದಿಲ್ಲ, ರಾಜನ ಕೆಲಸ ಅಂದರೆ ಜನ ಮಾಡ್ತಾರೆ ಅಂತ. ಮಾರನೇ ದಿನ ಅಯೋಧ್ಯೆ ಪ್ರತಿ ಮನೆ ಮುಂದೆ ಜನ ಕಸ ಗುಡಿಸಿ ಸ್ವಚ್ಛ ಮಾಡ್ತಿದ್ರು. ರಾಮರಾಜ್ಯ ಹೇಗೆ ಬಂತು? ರಾಮ ಮೊದಲು ತಾನೇ ಆ ರಾಜ್ಯದ ನಾಗರಿಕನ ಹಾಗೆ ಬದುಕಿದ. ಅದೇ ಪ್ರಮಾಣ ಆಯಿತು. ಈ ಶ್ಲೋಕ ಹೇಳಿದ ನಂತರ ಕೃಷ್ಣ ಅರ್ಜುನನಿಗೆ ಒಂದು ಅದ್ಭುತ ಸಂಗತಿ ತಿಳಿಸ್ತಾನೆ. ಅರ್ಜುನ, ನನಗೆ 3 ಲೋಕಗಳಲ್ಲಿ ಯಾವ ಕರ್ತವ್ಯವೂ ಉಳಿದಿಲ್ಲ. ನಾನು ಪಡೆಯಬೇಕಾಗಿದ್ದು ಏನೂ ಇಲ್ಲ, ಆದರೂ ನಾನು ಕರ್ಮ ಮಾಡ್ತೀನಿ ಅಂತ. ಕೃಷ್ಣನ ನೇರ ಮಾತು ಏನಾಗಿತ್ತು ಗೊತ್ತಾ? ನಾನು ಕರ್ಮ ಮಾಡಿದಿದ್ದರೆ ಈ ಮನುಷ್ಯರೆಲ್ಲ ಕರ್ಮ ಬಿಡ್ತಾರೆ, ಆಗ ಎಲ್ಲ ಕಡೆ ಅಧರ್ಮ ತುಂಬತ್ತೆ, ಜಗತ್ತು ನಾಶ ಆಗತ್ತೆ ಅಂತ. ಸ್ನೇಹಿತರೆ, ಇಲ್ಲಿ ಕೃಷ್ಣ ಸ್ವತಃ ಹೇಳ್ತಾನೆ, ನಾನೇ ಶ್ರೇಷ್ಠ, ಲೋಕ ನನ್ನನ್ನು ನೋಡುತ್ತೆ. ಆದ್ದರಿಂದ ನಾನು ಕರ್ಮ ಮಾಡದಿದ್ದರೆ ಅದು ಪ್ರಮಾಣ ಆಗುತ್ತೆ, ತಪ್ಪು ಪ್ರಮಾಣ. ಅದು ಎಷ್ಟು ಅಗಾಧವಾದಂಥ ಜವಾಬ್ದಾರಿ ಅಲ್ವಾ? ಈಗ ಪ್ರಶ್ನೆ, ನೀವು ಯಾರಿಗೆ ಶ್ರೇಷ್ಠ? ನಿಮ್ಮ ಮಕ್ಕಳಿಗೆ ನೀವು ಶ್ರೇಷ್ಠ, ನಿಮ್ಮ ತಂಡದ ಜನರಿಗೆ ನೀವು ಶ್ರೇಷ್ಠ, ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಶ್ರೇಷ್ಠ, ನಿಮ್ಮ ಊರಿನ ಜನರಿಗೆ ನೀವು ಶ್ರೇಷ್ಠ. ನೀವು ಮೊಬೈಲ್ ಚಟ ಬಿಟ್ಟರೆ ನಿಮ್ಮ ಮಕ್ಕಳು ಬಿಡ್ತಾರೆ. ನೀವು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬಂದರೆ ನಿಮ್ಮ ತಂಡ ಕೂಡ ಬರುತ್ತೆ. ನೀವು ಪ್ರಾಮಾಣಿಕರಾದರೆ ನಿಮ್ಮ ಸುತ್ತಲಿನ ಜಗತ್ತು ಪ್ರಾಮಾಣಿಕ ಆಗುತ್ತೆ. ನೀವು ನಡೆಯುವ ದಾರಿನೇ ಜಗತ್ತಿಗೆ ದಾರಿಯಾಗುತ್ತೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ಕ್ಷತ್ರಿಯ, ರಾಜಕುಮಾರ, ವೀರಯೋಧ. ಇಡೀ ಸೈನ್ಯ ನಿನ್ನನ್ನು ನೋಡ್ತಾ ಇದೆ. ನೀನು ಶಸ್ತ್ರ ಬಿಟ್ಟರೆ ಅಥವಾ ಇಟ್ಟರೆ ಅದು ಇಡೀ ಪೀಳಿಗೆಗೆ ಕರ್ತವ್ಯ ತ್ಯಾಗದ ಪ್ರಮಾಣ ಆಗುತ್ತೆ. ನೀನು ಎದ್ದು ನಿಂತರೆ ಅದು ಧರ್ಮದ ಪ್ರಮಾಣ ಆಗಿರುತ್ತೆ ಅಂತ. ಸ್ನೇಹಿತರೆ, ನಾವೆಲ್ಲ ಯಾರಿಗಾದರೂ ಶ್ರೇಷ್ಠ. ನಮ್ಮ ಪ್ರತಿ ಕ್ರಿಯೆ ಒಂದು ಪ್ರಮಾಣ ಸ್ಥಾಪಿಸುತ್ತೆ.
ಒಳ್ಳೆ ಪ್ರಮಾಣ ಸ್ಥಾಪಿಸೋಣ, ಒಳ್ಳೆ ಜಗತ್ತು ನಿರ್ಮಾಣ ಆಗತ್ತೆ. ಈ ವಿಡಿಯೋ ತಲುಪಿಸಬೇಕಾದ ಒಬ್ಬ ಶ್ರೇಷ್ಠ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದರೆ ಅವರಿಗೆ ಶೇರ್ ಮಾಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ.